ಮೇಲನಗರಿಗೆ ಪೋಯಪ್ಪ ಸಿಂಹ ತನಕ ತಟ್ಟಡದಂತ ಈ ಪಿಟ್ಟಮ್ಮಡಪಡುವಂತ ಹಿಡಿದು ಪುಡಿ ಪುಡಿ ಮಾಡುವ ದಿಟ್ಟರದ ಆರ್ಭಟದ ದಬ್ಬಿಗೆ ಬಲಿಷ್ಠನ ಮುಂದೆ ನಿಂತುಕೊಂಡು ಮಾತನಾಡಿದ ನಾವುದಾರೆಂದರೆ ಬಿತ್ತಿದಲೇಬೇಕು ನಾವು ಒಕ್ಕಲಿಗರಾಗಿ ಇರಬೇಕು ತಂದೆ ತಾಯಿಗಳಿಗೆ ತಕ್ಕ ಮಕ್ಕಳಾಗಿ ಬಾಳಬೇಕು ನಾವು ಹಳ್ಳಿಗೆ ಒಳ್ಳೆಯವರಾಗಿ ಇಂಥ ಒಳ್ಳೆಯವರು ಕಲಿತ ಆಡಬೇಕು ವರ್ಷಕ್ಕೊಂದು ಸುಂದರ ಪೌರಾಣಿಕ ನಾಟಕ ಬಯಲಾಟವಾಗಿ ನೀವಾಗಿ ಕರೆದಿದ್ದರೆ ನಾವಾಗಿ ಬಂದೆವು ಸಾರಥಿಯಾಗಿ ಏರಬೇಕು ಗಮನವಾಗಿ ನಮ್ಮನ್ನು ಮೂರ್ತಿಯಾಗಿ ಚಂಡ ಭಕ್ತಂಡ ಕಂಡ ಬೋಲ ಎದುರಾದವರ ಮುಂಡಗಳ ಚತುರ್ದಶ ಭುವನದಲ್ಲಿ ಅಂಡ ಪಿಂಡ ಬ್ರಹ್ಮಾಂಡಗಳ ಬಲುಗುಡಿ ಶ್ರೀಮೂರ್ತಿಗಳಲ್ಲಿ ಪ್ರಖ್ಯಾತನಾದ ಅಷ್ಟ ದಿಕ್ಪಾಲಕರಲ್ಲ ಭೂತಕುಷ್ಟಕರಮವಾದ ಶ್ರೀಮನ್ನಾರಾಯಣನ ಬಲಗೈಸ್ತಲ್ಲಿ ಬರುವ ಗಂಡುಗಳಿಗೆ ಸುದರ್ಶನ ಮಹಾರಾಜನ ದೇವಿರಮಣ ಸಾರಥಿ ಈ ಸಭಾಮತಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ ದುಷ್ಟರಂ ನಷ್ಟಗಳಿಸಿ ಶಿಷ್ಟರಂ ರಕ್ಷಿಸ ಶ್ರೀಮನ್ನಾರಾಯಣನು ಎನ್ನ ಮಾಯಿ ಚಿಕ್ಕಂ ಕರ ಹೇಳಿದನಂತೆ ಹೌದೇನು ದೇವ ಅದನ್ನ ತತ್ಕರಂ ಶಿವ ಮೆಡಗಡಿಗೆ ಪರಿಪಾಲನಕ್ಕೆ ಬರುಣಾತಿ ಗಂಡಿಯ ಸಾರದೆ ಮುಂದೆ ಸಂಗತಿ ರಕ್ತಸರಸಮಯುವತ್ಯಾನ ಕಿಂಕರವಿದ್ದ ರಾಕ್ಷಸ ಎನ್ನ ಕರಿಸಿದ ಪರಿಹಾರ ಬೇಗನೆ ಕೊಟ್ಟು ಪಟ ಸುಪಟ ಮಂಡಲಾಧಿಕರ ಹುಂಡಗಳನ್ನು ಚೆಂಡಾಡಲೆ ಇಲ್ಲವೇ ಅಸಲ ಹಿಸಲ ಬರುತ್ತದೆ ಸಾವಧಾನವರ ಕಾವಲ ಹೆಚ್ಚಾಗಿರಬಹುದು ದಾವಗಳಿಂದ ಮೇಲೆ ತಿರುಗಿ ಬಂದಿರುವ ದಾರದ ಮೇಲೆ ಎನ್ನ ಇದಕ್ಕೆ ಕಳಿಸಿವೆಯ ದಾರವರೆಯಿಂದ ನಿನಗೆ ಕುಂದು ಕೊರತೆ ಬಂದಿರೋದು ಅಪ್ಪಲಿಯ ಮುಂದಿದ್ದರೆ ಈ ಕ್ಷಣಗಳು ಹೋಗಿ ತನ್ನ ವೈರಿಗಳನ್ನ ತಿನ್ನ ಸಜ್ಜ ಮಾಡಿ ಅವರ ಶಿರಗಳನ್ನು ನಿನ್ನ ಪಾದ ಅಡಿಯಲ್ಲಿ ತಂದರು ನಾರಾಯಣ ಚತುರಮತೀತನಾದ ಸುದರ್ಶನ ಓಹೋ ನಾರಾಯಣ ನಾ ಮೆಚ್ಚಿದರು ನಿನ್ನ ಸೂರತನ ನಷ್ಟಲಬೇಕ ನಾರಾಯಣ ಬಲ್ಲಿದ ಜನರು ನಿನ್ನ ಪೂರ್ವನೆ ಹೇಗೆ ಯುದ್ಧ ಮಾಡಿ ಜಯವನ್ನು ಸಾಧಿಸಿ ಬರುವಿ ನಿನ್ನ ಪಾದ ಅಂತಃಕರಣದಿಂದ ಮಾಡಿ ಬರೋಣ ನಾರಾಯಣ ಆದ ಕಾರಣ ನಾನು ಹಾರಾಯ್ತನನ್ನು ಮಾಡುತ್ತಿರುವನು ಆ ರಕ್ಕಸರು ಬಲ್ಲಿದವರು ಶಿವನವರ ಪ್ರಸಾದಕರು ಇಂಥವರ ನಾನು ಇಲ್ಲದೆ ಹೇಗೆ ಜಯವನ್ನು ಸಾಧಿಸಿ ಬರುವೆ ನಿಮ್ಮ ಆಶೀರ್ವಾದದಿಂದ ಜಯಿಸಿ ಬರೋಣ ಮಾತು ವಿಚಾರ ಮಾಡಿ ನೋಡು ಸುದರ್ಶನ ಮಾಡಿ ನೋಡು ಹಾಲಾಚನ ಅಹೋ ವೀರನ್ನ ಕಚ್ಚನ ಹೊಡಲು ಸಿಡಿದ ಲಕ್ಷ್ಮೀಪದೇ ಬಿಡು ನಿನ್ನ ಮನದ ಭ್ರಾಂತಿ ಕೊಡುಗವ ಸಿಡಿಲಿನ ಆರ್ಭಟಂದ ಹೋಗಿ ರಕ್ಕಸರು ಎಣ್ಣೆಯ ಉತ್ಕೃಷ್ಟ